ಸ್ವಾಗತಂ ಸುಸ್ವಾಗತಂ. 520 ಏನು 20 ಪೈಸಾ ಕಮ್ಮಿ ಮಾಡಿದ್ದೀರಾ? 20 ಪೈಸಾ ಕಮ್ಮಿ. ಇನ್ನೆಷ್ಟು ಕಮ್ಮಿ ಆಗೈತೆ? ಡಿಪ್ರೆಷನ್ 95 ರೂಪಾಯಿ ಇದ್ದಿತ್ತು. 85 ರೂಪಾಯಿ ಆಗೈತೆ. 10 ರೂಪಾಯಿ 20 ಪೈಸಾ ಏನೋ ಕಮ್ಮಿ ಆಗೈತೆ ರೇಟು. ಇನ್ನು ಏನೋ ಬೇಕಣ, ಇದು ತರಲಿಲ್ವೇ? ಇಲ್ಲ. ಗ್ಯಾಸ್ ಹಾಕ್ಸ್ಕೊಂಡು ಬಸ್ ಸ್ಟಾಪ್ ಹತ್ರ ಬರೋಣ ಅಂತ ಬರ್ತಾ ಇದೆ. ಫಸ್ಟ್ನೇ ಬಡ್ಗೆ ಕೋಣಂಕುಂಟೆ ಕ್ರಾಸ್ ಕೊಟ್ಟ ಡ್ಯೂಟಿ ಆನ್ ಮಾಡಿದ ತಕ್ಷಣ ವಿಷಯ ಏನಪ್ಪ ಅಂತಂದರೆ 95 ರೂಪಾಯಿ 20 ಪೈಸೆ ಇದ್ದಿದ್ದು ಗ್ಯಾಸ್ ರೇಟು 85 ರೂಪಾಯಿ ಮಾಡೋರೆ. ಇವರು ಜಾಸ್ತಿ ಮಾಡಬೇಕಾದ್ರೆ 30 ರೂಪಾಯಿ 40 ರೂಪಾಯಿ ಒಂದೇ ಸಲ ಜಾಸ್ತಿ ಮಾಡ್ತಾರೆ. ಕಡಿಮೆ ಮಾಡಬೇಕಾದ್ರೆ 10 ರೂಪಾಯಿ 5 ರೂಪಾಯಿ 20 ಪೈಸಾ 1 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡೋದು. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು, ಏನೂ ಮಾಡೋಕ್ಕಾಗಲ್ಲ. ಸಂಧಿ ರೋಡ್ಗಳಲ್ಲಿ ಬಂದ್ಬಿಟ್ರೆ ಹಿಂಸೆ ಗುರು ತಿರುಗಿಸ್ಕೊಳಕ್ಕೆ. ಇದನ್ನೇನಾ ಮೊದಲನೇ ಡ್ಯೂಟಿ ಹಿಂಗೆ ಲಗೇಜ್ ಹಾಕ್ಬಿಟ್ರೆ ಬೇಜಾರು ಆಗ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಮೊದಲನೇ ಡ್ಯೂಟಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಹೋಗೋಣ. ಸಿಕ್ಸ್ 6301 ಡ್ರಾಪ್ ಎಲ್ಲಿ ಇದು? ಕೋಣಂಕುಂಟೆ, ನಾರಾಯಣ ನಗರ. ಡ್ರಾಪ್ ಬಂದರು 44 ನಿಮಿಷ. ಬೇಗ ತೋರಿಸ್ತಾ ಇದ್ದೆ ಡ್ರಾಪ್. ನಿಮಗೆ ಗೊತ್ತಾಗಲ್ವಾ ಎಲ್ಲಿಗೆ ಡ್ರಾಪ್ ಅಂತ? ಗೊತ್ತಾಗುತ್ತೆ. ಕೆಲವೊಂದ್ಸತಿ ಕಸ್ಟಮರು ರಾಂಗ್ ಲೊಕೇಶನ್ ಹಾಕಿರ್ತಾರೆ. ಲೊಕೇಶನ್ ಎಲ್ಲೋ ಹಾಕ್ಬಿಟ್ಟು ನಮ್ಮನ್ನ ಬೇರೆ ಕಡೆ ಡ್ರಾಪ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕನ್ಫರ್ಮ್ ಆಗಿ ಕೇಳ್ಕೊತೀನಿ ಅಷ್ಟೇ. ಇವಾಗ ಒಂದೊಂದ್ಸತಿ ಇಲ್ಲೆಲ್ಲೋ ಲೊಕೇಶನ್ ಹಾಕ್ಬಿಟ್ಟು ನಮ್ಗೆ ಗೊತ್ತಿಲ್ಲ ನೀವು ಅಲ್ಲೇ ಡ್ರಾಪ್ ಮಾಡಿ ಅಂತಾರಲ್ಲ, ಅದಕ್ಕೆ ಫಸ್ಟೇ ಕೇಳ್ಕೊಂಡ್ಬಿಡ್ತೀವಿ ಲೊಕೇಶನ್ ಎಲ್ಲಿ ಅಂತ. ಕೇಳ್ತಾರಲ್ಲ ಅಲ್ಲಿ ಪ್ರಾಬ್ಲಮ್ ಏನಾಗಿತ್ತಪ್ಪ ಅಂತಂದರೆ ಲಾರಿ ಕೆಟ್ಟೋಗ್ಬಿಟ್ಟು ನಾಯಂಡಹಳ್ಳಿಯಿಂದ ನಾಗರಭಾವಿ ಸರ್ಕಲ್ವರೆಗೂ ಜಾಮ್ ಆಗಿತ್ತು. ಹತ್ತತ್ರ 15 ನಿಮಿಷ ಪ್ಲಸ್ ಜಾಮಲ್ಲಿ ಬಂದಿರೋದು. ಡ್ರಾಪ್ ಮಾಡೋಷ್ಟರಲ್ಲಂತೂ ಹುಚ್ಚು ಬಂದ್ಬಿಡ್ತು. 44 ನಿಮಿಷ ತೋರಿಸಿದ್ದು ಹತ್ತತ್ರ 1.25 ಅವರ್ ಡ್ರಾಪ್ ಮಾಡಿದ್ದೀನಿ. ಅದ್ರಲ್ಲಿ ಲಾರಿ ಕೆಟ್ಟೋಗಿರೋದಕ್ಕೆ ಹತ್ತತ್ರ 3 ಕಿಲೋಮೀಟ್ರ್ ಜಾಮ್ ಆಗಿತ್ತು. ಮೊದಲನೇ ಡ್ಯೂಟಿ ಡ್ರಾಪ್ ಮಾಡಿದ್ದೀನಿ, ಡ್ಯೂಟಿ ಆನ್ ಮಾಡಿದ್ದೀನಿ, ಯಾವುದು ಬೀಳ್ತಾ ಇಲ್ಲ. ಓಲಾ ಊಬರ್ ಎಲ್ಲನೂ. ರ್ಯಾಪಿಡ್ ಅಂತೂ ಮೈನಸ್ ಆಗಿ ಅದು ಬ್ಲ್ಯಾಕ್ ಆಗೋಗೈತೆ, ಆನ್ ಮಾಡಿಲ್ಲ ಅದು. ಇವಾಗ ಬರೀ ಓಲಾ ಊಬರ್ ಎರಡೇ ಹೊಡಿತಾ ಇರೋದು. ನೋಡೋಣ, ವೆಯ್ಟ್ ಮಾಡೋಣ. ಈ ಊಬರಲ್ಲಿ ಯಾವಾಗಲೂ ಇದೊಂದು ಪ್ರಾಬ್ಲಮ್ ಹೋಗೋರು, ಒಂದು ಡ್ಯೂಟಿ ಡ್ರಾಪ್ ಮಾಡೋಂಗಿಲ್ಲ, ಫೋಟೋ ತಗೊಳ್ಳಿ. ಮತ್ತೆ ಇಲ್ಲಾಂದ್ರೆ ಡೈಲಿ ಇಲ್ಲಾಂದ್ರೆ 3-4 ಸತಿ ಕೇಳುತ್ತೆ ಫೋಟೋಗಳು. ಏರಿಯಾದಿಂದ JP ನಗರ ಡ್ರಾಪ್ ಮಾಡಿ 1/2 ಅವರ್ ಆದಮೇಲೆ ಒಂದು ಡ್ಯೂಟಿ ಬಿದ್ದೈತೆ. ಅಲ್ಲಿಗೆ ಹೋದರೆ ಮತ್ತೆ ರಿಟರ್ನ್ ಯಾವುದು ಬಾಡಿಗೆ ಬೀಳಲ್ಲ. ಬಟ್ ಹೋಗ್ದೇ ವಿಧಿ ಇಲ್ಲ, ಯಾಕಂದರೆ ಬೇರೆ ಡ್ಯೂಟಿಗಳು ಯಾವುದು ಬೀಳ್ತಾ ಇಲ್ಲ. 1.25 ಅವರ್ ಡ್ರಾಪು ಮೆಜೆಸ್ಟಿಕ್ ತೋರಿಸಿರೋದು, ಆದರೆ ಎತ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಲೊಕೇಶನ್ಗೆ ಬಂದಿದ್ದೀನಿ, ಇನ್ನೂ ಕಸ್ಟಮರ್ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವಾಗ ಬರ್ತಾರೆ. ಇವಾಗ ಟೈಮ್ ಬಂದು 12:15. ಡ್ರಾಪ್ ಮಾಡೋ ಅಷ್ಟರಲ್ಲಿ ಹೆಂಗಿದ್ರು 1:15, 1:15 ಆಗುತ್ತೆ. ಇಷ್ಟೊತ್ತಲ್ಲಿ ಮೆಜೆಸ್ಟಿಕ್ ಕಡೆ ಹೋದರೆ ಬಾಡಿಗೆಗಳು ಯಾವುದೂ ಬರಲ್ಲ. ಕಸ್ಟಮರ್ ಆ ಕಡೆ ಅವ್ರೆ. ಆ ಕಡೆ ಕುತ್ಕೊಳ್ಳಿ ಒಬ್ಬರು. ಎಷ್ಟು ಜನ ಬರೋದು? 3 ಜನ. ಅದು ಹಿಂದೆ ಇಡೋಕ್ಕಾಗಲ್ಲ ಅಕ್ಕ, ಹಿಂದೆ ಇಡೋಕ್ಕಾಗಲ್ಲ. ಕಾಲ ಮೇಲೆ ಇಟ್ಕೊಂಡು ಕುತ್ಕೊಳ್ಳಿ. ಒಂದು 1.25 ಅವರ್ ಆಗುತ್ತೆ. ಈ ತಲೆನೋವಿಗೆ ಮೆಜೆಸ್ಟಿಕ್ ಬಾಡಿಗೆಗಳು ಹಾಕೊಳ್ಳಲ್ಲ.
ಮೆಜೆಸ್ಟಿಕ್ ಡ್ರಾಪ್ ಮಾಡಿದೆ. ಪಿಕಪ್ ಲೊಕೇಶನ್ಗೆ ಹೋಗಿದ್ದು ನಾನು ಎಕ್ಸಾಕ್ಟಾಗಿ 12:20ಕ್ಕೆ. ಅವ್ರಿಗೆ 1 ಗಂಟೆಗೆ ಟ್ರೈನ್ ಐತಂತೆ. ಅಣ್ಣ ಸ್ವಲ್ಪ ಬೇಗ ಹೋಗಿ ಅಂತ. 40 ನಿಮಿಷಕ್ಕೆ ಕೊಂಡನಕುಂಟೆ ಕ್ರಾಸಿಂದ ಮೆಜೆಸ್ಟಿಕ್ ಬರೋಕ್ಕಾಯ್ತದ, ಅದು ಈ ಟ್ರಾಫಿಕ್ ಜಾಮಲ್ಲಿ. ನಾನು ಹೇಳಿದೆ ಅಷ್ಟೊತ್ತಿಗೆಲ್ಲ ಹೋಗೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಅಣ್ಣ ಸ್ವಲ್ಪ ಬೇಗ ಟ್ರೈ ಮಾಡಿ ಅಂತ ಅಂದರು. ನಾನು ಹಂಗೂ ಕರೆಕ್ಟಾಗಿ 1:10ಕ್ಕೆಲ್ಲ ಡ್ರಾಪ್ ಮಾಡಿದೆ, ಹಂಗೋ ಹಿಂಗೋ. ಎಕ್ಸಾಕ್ಟಾಗಿ ಕೊಂಡನಕುಂಟೆ ಕ್ರಾಸಿಂದ ಮೆಜೆಸ್ಟಿಕ್ಕಿಗೆ 50 ನಿಮಿಷದಲ್ಲಿ ಡ್ರಾಪ್ ಮಾಡಿದ್ದೀನಿ. 10 ನಿಮಿಷ ಹೆಚ್ಚು ಕಮ್ಮಿ ಆಯಿತು. ಬಟ್ ಅವ್ರಿಗೆ ಟ್ರೈನ್ ಸಿಗಲಿಲ್ಲ. ಬೇರೆ ಟ್ರೈನ್ಗೆ ಹೋಗ್ತೀನಿ ಪರವಾಗಿಲ್ಲ ಬಿಡಿ ಅಂತ ಅಂದರು. ಏನೂ ಮಾಡೋಕ್ಕಾಗಲ್ಲ, ಅವ್ರು ಬೇಗ ಬಂದಿದ್ರೆ ಹೋಗ್ಬೋದಾಗಿತ್ತು. ಇವಾಗ ಹೆಂಗೆ ಅಂತಂತಂದರೆ ಟ್ರೈನು 1 ಗಂಟೆಗಿರುತ್ತೆ, ಇಲ್ಲ ಬಸ್ಸು 1 ಗಂಟೆಗಿರುತ್ತೆ. ಮನೆ ಹತ್ರ ಇವ್ರು ಬುಕ್ಕಿಂಗ್ ಮಾಡೋದು 12:30, 12 ಗಂಟೆ ಅಲ್ಲ. ಇವಾಗ ಹೋಗ್ಬೇಕು ಅಂತ ಗೊತ್ತಿರೋರು ಒಂದು ಅರ್ಧ ಗಂಟೆ 1 ಅವರ್ ಹೆಚ್ಚು ಕಮ್ಮಿ ಬೇಗ ಬಿಡಬೇಕು. ಇವರು ಬೇಗ ಬಿಟ್ಟು ಬೇಗ ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ಅರ್ಧ ಗಂಟೆ 1 ಅವರ್ ಇರೋ ಥರ ಬಿಟ್ಬಿಟ್ಟು ಬೇಗ ಹೋಗಿ ಅಂತ ನಮ್ಗೆ ಹಿಂಸೆ ಕೊಟ್ಟರೆ ಹೆಂಗಾಗುತ್ತೆ ಹೇಳ್ರಿ. ಇಂತೂ ಡ್ರಾಪ್ ಮಾಡಿದೆ. ಇನ್ನೇನು ಊಟದ ಟೈಮ್ ಆಗೈತೆ, ಊಟ ಮಾಡ್ಕೊಬಿಡೋಣ ಫಸ್ಟು, ಆಮೇಲೆ ಬೇಕಾದ್ರೆ ಡ್ಯೂಟಿ ಆನ್ ಮಾಡಿದ್ರೆ ಆಯಿತು. ನಾನು ಪೀಕ್ ಅವರು ಹೆಂಗಿದ್ರು ಈ ಸತಲ್ಲಿ ಡ್ಯೂಟಿಗಳು ನಡೆಯಲ್ಲ, ಕಡಿಮೆ ಡ್ಯೂಟಿಗಳು ನಡೆಯೋದು. ಫಸ್ಟ್ ಹೋಗಿ ಊಟ ಮಾಡ್ಕೊಬಿಡೋಣ, ಆಮೇಲೆ ಬೇರೆ ನೋಡ್ಕೊಳ್ಳೋಣ. ಗಾಯ್ಸ್, ಈ ಹೋಟ್ಲು ಬಂದು ರಾಜಾಜಿನಗರ 6 ಬ್ಲಾಕಲ್ಲಿ ಇರೋದು ಆಂಟಿ ಹೋಟ್ಲ್ ಅಂತ. ಯಾರಾದರೂ ಈ ಕಡೆ ಬಂದರೆ ಊಟ ಮಾಡಿರಿ. ಊಟ ಅಂತೂ ಸಖತ್ತಾಗಿತ್ತು. ಡ್ಯೂಟಿ ಆನ್ ಮಾಡಿದ್ದೀನಿ, ಯಾವುದು ಡ್ಯೂಟಿ ಬೀಳ್ತಾ ಇಲ್ಲ. ಈ ಕಡೆ ಅಂತೂ ಇದ್ರೆ ಯಾವುದು ಡ್ಯೂಟಿ ಬೀಳಲ್ಲ. ಆ ಕಡೆ ಒಂದು ಕಾಲೇಜ್ ಐತೆ, ಆ ಕಡೆ ಹೋದರೆ ಯಾವುದಾದ್ರೂ ಡ್ಯೂಟಿ ಬೀಳುತ್ತೆ, ನೋಡೋಣ. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಒಂದು 100 ರೂಪಾಯಿ ಬಾಡಿಗೆ ಬಿತ್ತು. ಸುಮ್ಮನೆ ಕುತ್ಕೊಂಡ್ರೆ ಬಾಡಿಗೆಗಳಂತೂ ಬೀಳಲ್ಲ. 100 ರೂಪಾಯಿದು ಯಾವ್ದು ಬೀಳುತ್ತೆ ಬಾಡಿಗೆ ಹೊಡೆದ್ಬಿಡೋಣ. ನಾನು ಪೀಕ್ ಅವರಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಬಾಡಿಗೆಗಳು ಬೀಳಲ್ಲ. ಬಿದ್ದಿದ್ದು ಯಾವ್ದು ಬೀಳುತ್ತೆ ಅದು ಕಟ್ಕೊಂಡು ಹೊಡಿತಾ ಇರಬೇಕು. ಮೇಡಮ್ 4698 ಡ್ರಾಪ್ ಇಲ್ಲ ಮೇಡಮ್. ಇದು ಲೊಕೇಶನ್ ಇದೆ ಅಲ್ಲ ಸರ್? ಹಾಂ, ಕರೆಕ್ಟ್ ಹಾಕಿದ್ದೀರಾ ಲೊಕೇಶನ್? ಸರಿ ಮೇಡಮ್. ಬನಶಂಕರಿ ಇದ್ದಾನೆ? ಹಾಂ, ಬನಶಂಕರಿ ಸೀತಾ ಸರ್ಕಲ್ ಹತ್ರ ತೋರಿಸ್ತಾ ಇದ್ದಾರೆ. ಸರಿ ಮೇಡಮ್. ಎಷ್ಟು 1 ಅವರ್ ಆಗುತ್ತಾ? ಹಾಫ್ ಆನ್ ಅವರ್ ಮೇಡಮ್. 1 ಅವರ್ ಅಲ್ಲ, ಹಾಫ್ ಆನ್ ಅವರ್ ಅಷ್ಟೇ. 8 ಕಿಲೋಮೀಟರ್ ಇದೆ ಮೇಡಮ್. ಜಾಮ್ ಇದ್ರೆ ಆಗುತ್ತೆ, 3/4 ಅವರ್ ಆಗುತ್ತೆ ಒಂದೊಂದ್ಸಲಿ. ಪೀಕ್ ಅವರಲ್ಲೆಲ್ಲ 1 3/4 ಅವರ್ ಆಗುತ್ತೆ. ಜಾಮ್ ಇಲ್ಲ ಅಂದರೆ ಹಾಫ್ ಆನ್ ಅವರ್. ಮಧ್ಯ ರೋಡಿಗೆ ನಿಲ್ಸಿರೋದು ಅಣ್ಣ. ಗೈಸ್, ರಾಜಾಜಿನಗರಿಂದ ಸೀತಾ ಸರ್ಕಲ್ ಡ್ರಾಪ್ ಮಾಡಿದೆ. 131 ರೂಪಾಯಿ ಕೊಟ್ಟಿದ್ದ. ಇವಾಗ ಮತ್ತೆ ಒಂದು ಅಂಜನಾಪುರ ಬಿದ್ದಿದ್ದೆ. ಪಿಕಪ್ ಬಂದಿದ್ದೀನಿ. ಕಸ್ಟಮರ್ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸರ್ 8647 ಸರ್. ಡ್ರಾಪ್ ಎಲ್ಲಿ ಇದು? ಡ್ರಾಪ್ ಅಂಜನಾಪುರ. ಸರಿ ಸರ್. 12 ಕಿಲೋಮೀಟ್ರಿಗೆ 37 ನಿಮಿಷ ತೋರಿಸ್ತಾ ಇದ್ದೆ. ಪರವಾಗಿಲ್ಲ, ಕಡಿಮೆ. ಯಾಕಂದರೆ ಟೈಮ್ ಇವಾಗ 2:30. ನಾನು ಪೀಕ್ ಅವರಲ್ವ, ಅಷ್ಟೊಂದು ಜಾಮ್ ಇರಲ್ಲ, ಆರಾಮಾಗಿ ಹೋಗ್ಬಿಡೋದು. ಲಾಸ್ಟ್ ಡ್ಯೂಟಿ ಡ್ರಾಪ್ ಮಾಡಿರೋದು ಹತ್ತತ್ರ 3:30. ಇವಾಗ ಟೈಮು 5 ಗಂಟೆ. 5 ಗಂಟೆವರೆಗೂ ಒಂದೇ ಒಂದು ಡ್ಯೂಟಿ ಬೀಳಲಿಲ್ಲ. ಇವಾಗ ಒಂದು 150 ರೂಪಾಯಿ ಒಂದು RR ನಗರ ಬಿತ್ತು. ಅದು 10 ಕಿಲೋಮೀಟ್ರಿಗೆ 150 ರೂಪಾಯಿ ಕೊಟ್ಟವನೆ. 180 ರೂಪಾಯಿ ಬರಬೇಕಾಗಿರೋ ಜಾಗದಲ್ಲಿ 150 ರೂಪಾಯಿ ಕೊಟ್ಟವನೆ. ಪಿಕಪ್ ಲೊಕೇಶನ್ಗೆ ಬಂದಿದ್ದ ತಕ್ಷಣ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು. 1.5 ಕಿಲೋಮೀಟ್ರ್ ಪಿಕಪ್ಗೆ ಬಂದಿದ್ದೀನಿ. ಹಿಂಗೆ ಬಾಡಿಗೆಗಳು ಕೊಡ್ತಾನೆ, ಈ ಥರ ಮಾಡ್ತಾನೆ. ಗೈಸ್, ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಕೊಟ್ಟ ಓಲಾದಲ್ಲಿ. ಬಟ್ ಈ ಥರ ಲಫ್ಟ ಏನಂದರೆ 23 ಕಿಲೋಮೀಟ್ರಿಗೆ ಬರೀ 360 ರೂಪಾಯಿನೂ ಕೊಟ್ಟವನೆ. ಬಟ್ ಹೆವಿ ಲಾಸು. ಬಟ್ ಏನು ಮಾಡೋಕ್ಕಾಯ್ತಲ್ಲ, ಡ್ಯೂಟಿ ಬೀಳ್ತಾ ಇರೋದ್ರಿಂದ ಹೋಗ್ತಾ ಇದ್ದೀನಿ. ಅದು ಹಿಂದೆ ಇಡಿ, ಅದು ಬ್ಯಾಗ್ ಮಾತ್ರ ಮುಂದೆ ಇಟ್ಕೊಳ್ಳಿ. ಹಾಂ, ಅದೆಲ್ಲ ಇಟ್ಕೊಳ್ಳಿ. OTP ಹೇಳಿ ಮೇಡಮ್. 3347 ಮೇಡಮ್. ಅಮೌಂಟ್ ಎಷ್ಟು ತೋರಿಸಿದೆ? 343. 343ನಾ? ಹೌದು.
ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನು ವಿಷಯ ಏನು? ಮೇಡಮ್ ಅಮೌಂಟ್ ಕಡಿಮೆ ಕೊಟ್ಟಿದ್ದಾರೆ. ಕಡಿಮೆ ಆದ್ರೆ ನಾವು ಇಳಿತೀವಿ ಈಗಲೇ, ಕ್ಯಾನ್ಸಲ್ ಮಾಡಿ. ಸರಿ ಮೇಡಮ್. ತೋರಿಸಿದೆ, ನಿಮಗೆ ತೋರಿಸಲ್ಲ ಅದು? ಇಲ್ಲ ಸರ್, ತೋರಿಸಲ್ಲ ಮೇಡಮ್, ತೋರಿಸಲ್ಲ. ಅಯ್ಯೋ, ಅವ್ರ ಹತ್ರ ಮಾತಾಡೋದೇನು? ಅವ್ರು ನೋಡ್ತಾರೆ ಅವರಷ್ಟಕ್ಕೆ. ಹಾಂ ಸರಿ ಮೇಡಮ್, ಆಯ್ತು, ತೊಂದರೆ ಲಾಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಮೇಡಮ್. ಹೌದು. ನಾನು 360 ರೂಪಾಯಿ ತೋರಿಸೈತೆ ಅಂದ್ಕೊಂಡೆ, ನೋಡಿದ್ರೆ ಬರೀ 340 ರೂಪಾಯಿ ತೋರಿಸೈತಂತೆ. 23 ಕಿಲೋಮೀಟ್ರಿಗೆ ಬರೀ 340 ರೂಪಾಯಿ ಹೋಗೋಕ್ಕಾಗುತ್ತಾ? ಅದು 80 ರೂಪಾಯಿ ಲಾಸ್ ಮಾಡಿಕೊಂಡು ಓಲಾದಲ್ಲಿ ಹಿಂಗೆ ಬರೀ ದೋಖ ಮಾಡೋದೇ ಆಯಿತು. ನಮಗಂತೂ ಈ ಡ್ಯೂಟಿ ಬಿಡದೇ ಇರೋದಕ್ಕೂ ಅದಕ್ಕೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಈ ಓಲಾದಲ್ಲಿ ಬರೀ ಈ ಥರ ಕಚಡ ಕೆಲಸಗಳು ಮಾಡಿ 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 ನಮಗಂತೂ ಡ್ಯೂಟಿ ಮಾಡೋಕ್ಕೇ ಮನ್ಸು ಬರ್ತಾಯಿಲ್ಲ. ಓಲಾದಲ್ಲಿ ಬರೀ 340 ರೂಪಾಯಿ ತೋರಿಸೋಣಂತೆ ಗುರು. ಹೆಂಗೆ ಹೋಗೋಕ್ಕಾಗುತ್ತೆ? 23 ಕಿಲೋಮೀಟ್ರ್ ಇಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ನು, ಬರೀ 340 ರೂಪಾಯಿ ತೋರಿಸೋಣಂತೆ. ಡ್ಯೂಟಿ ಬೀಳದೇ ಇರೋದಕ್ಕೂ ಅದಕ್ಕೂ ಹೋಗೋಣ ಅಂತ ಒಂದು ಮನಸ್ಸು. ಬೇಜಾರು ಆಗ್ಬಿಟ್ರೆ ಡ್ಯೂಟಿ ಮಾಡೋಕ್ಕೆ ಮನ್ಸಿರಲ್ಲ ಗುರು. ನೋಡ್ರಿ, ಇಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ನು 23 ಕಿಲೋಮೀಟ್ರ್ ಐತೆ. ಅದು 1.5 ಅವರು. ಇರಿ ಲೆಕ್ಕ ಹಾಕ್ತೀನಿ ಇಲ್ಲೇ. 23 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟವನೆ ಅಂತ 23 × 18 ಹಾಕಿರೋದು 414 ರೂಪಾಯಿ ಬರಬೇಕು. ಅವ್ರು ನನಗೆ ಹೇಳ್ತಾ ಇರೋದು ಅಮೌಂಟು 340 ರೂಪಾಯಿ. ಎಲ್ಲಿ ಅಲ್ಲಿಗೆ 60 ಪ್ಲಸ್ 80 ರೂಪಾಯಿ ಲಾಸು. 80 ರೂಪಾಯಿ ಲಾಸ್ ಮಾಡ್ಕೊಂಡು ನಾನು 1.5 ಅವರು ಆ ಟ್ರಾಫಿಕಲ್ಲಿ ಹೋಗೋಕ್ಕಾಗುತ್ತಾ? ಅದಕ್ಕೆ ಅವ್ರು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದರು, ಕ್ಯಾನ್ಸಲ್ ಮಾಡಿದೆ. ಈ ಥರ ಓಲಾದವ್ನು ಮಕ್ಕಾರ್ ಮಾಡಿದ್ರೆ ಡ್ಯೂಟಿ ಮಾಡ್ದಂಗೆ ನಾನು. ಅಲ್ಲ, ಡ್ಯೂಟಿಗಳು ಕೊಡ್ತಾಯಿಲ್ಲ ಅಂದ್ಬಿಟ್ಟು ಈ ಥರ ಮೋಸ ಮಾಡಿದ್ರೆ ಹಿಂಗೆ ಮಾಡೋದು ಗುರು. ಈ ಊಬರಲ್ಲೂ ಅಷ್ಟೇ, ಊಬರಲ್ಲೂ ಮೋಸ ಮಾಡ್ತಾನೆ, ಓಲಾದಲ್ಲೂ ಮಾಡ್ತಾನೆ. ರ್ಯಾಪಿಡ್ ಆನ್ ಮಾಡಿದ್ರೆ ಅದರಲ್ಲಿ ಆ ಥರ ಬಾಳು, ಓಲಾ ಊಬರಲ್ಲಿ ಈ ಥರ ಬಾಳುಗಳು. ಡ್ರೈವರ್ಗಳ ಪರಿಸ್ಥಿತಿ ಕೇಳೋರಾಗ ದಿಕ್ಕಿಲ್ಲ ಗುರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗಾಯ್ಸ್, ಆ ಬ್ಯಾಡ್ಗೆ ಕ್ಯಾನ್ಸಲ್ ಆಯಿತು. ಮತ್ತೇನು ಮಾಡೋಕ್ಕಾಗಲ್ಲ, ಬೇಜಾರಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಒಂದು RR ನಗರ ಬಿದ್ದೈತೆ 180 ರೂಪಾಯಿ. ಇವಾಗ ಕರೆಕ್ಟಾಗಿ ರೇಟ್ ಕೊಟ್ಟವನೆ, 10 ಕಿಲೋಮೀಟ್ರಿಗೆ 180 ರೂಪಾಯಿ ಕೊಟ್ಟವನೆ. ಅದಕ್ಕೆ ಎತ್ಕೊಂಡಿದ್ದೀನಿ. ಈ ಥರ ಬಾಡಿಗೆಗಳು ಬಂದರೆ ಆರಾಮಾಗಿ ಹೋಗ್ಬೋದು. ರೇಟ್ಗಳು ಕಡಿಮೆ ಕೊಟ್ಟರೆ ಕಿಲೋಮೀಟ್ರ್. ಲಾಂಗ್ ಬಾಡಿಗೆಗಳೆಲ್ಲ ಆಲ್ಮೋಸ್ಟ್ ಆಲ್ ಇದೇ ಥರ ಪ್ರಾಬ್ಲಮ್ಗಳು ಓಲಾದಲ್ಲಿ. ಊಬರಲ್ಲಿ ಕರೆಕ್ಟಾಗಿ ಕೊಡ್ತಾನೆ ಒಂದು ಟೈಮು, ಊಬರಲ್ಲೂ ಲಫ್ಡ ಮಾಡ್ತಾನೆ ಆ ಥರ. ಓಲಾದಲ್ಲಿ ಈ ಥರ ಲಾಂಗ್ ಬಾಡಿಗೆಗಳು ಆಲ್ಮೋಸ್ಟ್ ಆಲ್ ಈ ಥರ ದೋಖ ಮಾಡೋದು ಜಾಸ್ತಿ ಓಲಾದಲ್ಲಿ. ಹಿಂಗೆ 10 ಕಿಲೋ, ಈಗ ಒಂದೊಂದು ಟೈಮಲ್ಲಿ ಏನು ಮಾಡ್ತಾನೆ, 10 ಕಿಲೋಮೀಟ್ರಿಗೆ 100-200 ರೂಪಾಯಿ ಕೊಡ್ತಾನೆ. ಅವಾಗ ನಾವೇನು ಕೊಡಿ ಅಂತ ಕೇಳಲ್ಲ. ಒಂದೊಂದು ಟೈಮಲ್ಲಿ ಲಾಂಗ್ ಬಾಡಿಗೆಗೆ ಈ ಥರ ಮಕ್ಕಾರ್ ಮಾಡ್ತಾನೆ. ಮೇಡಮ್, ಡ್ರಾಪ್ ಎಲ್ಲಿ ಇದು? ಚೌಲ್ಟ್ರಿ ಹತ್ರ. ಸರ್, ಗೈಸ್, JP ನಗರದಿಂದ RR ನಗರ ಡ್ರಾಪ್ ಮಾಡಿದೆ. ಮತ್ತೆ ಇವಾಗ ಏರಿಯಾಗೆ ಒಂದು ಬಾಡಿಗೆ ಬಿದ್ದೈತೆ. ಮ್ಯಾಮ್, ಡ್ರಾಪ್ ಎಲ್ಲಿ ಇದು? ಹಾಂ ಗೈಸ್, RR ನಗರದಿಂದ ಏರಿಯಾ ಕಡೆ ಡ್ರಾಪ್ ಆಯಿತು. ಡ್ರಾಪ್ ಮಾಡಿ ಮನೆ ಕಡೆ ಹೋಗೋ ಟೈಮ್ ಆಯಿತು. ಇವತ್ತು ಹೇಳ್ಕೊಳ್ಳೋ ಥರ ಏನು ಅಷ್ಟೊಂದು ಬಾಡಿಗೆ ಆಗಲಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.